ಇದು ಹಿಂದೆ 30 ವರ್ಷದ ಹಿಂದೆನೇ ಆಗಿದ್ದಂಥ ಗಲಾಟೆ ಬಿಟ್ಟರೆ ಇದೇ ಮತ್ತು ಗಲಾಟೆ ಆಗಿರೋದು. ನಾನು ಟಿ ವಿ ಒಳಗೂ ಕೂಡ ನೋಡಿದ್ದೀನಿ. ನಾನು ಬೆಂಗಳೂರಾಗಿಂದ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಇವತ್ತು ನಾನು ವಿಶೇಷವಾಗಿ ಅಮಾಯಕರನ್ನ ಬಂಧಿಸೋಂಥ ಅವಶ್ಯಕತೆ ಇಲ್ಲ. ಯಾರು ತಪ್ಪು ಮಾಡಿದರೆ ಅವ್ರು ತಪ್ಪಿದಷ್ಟು ಶಿಕ್ಷೆ ಕೊಡಲಿ, ನಮ್ಮದೇನು ವಿರೋಧ ಏನೂ ಇಲ್ಲ. ಆದರೆ ಮನೆಗಿದ್ದಾರ ಸರ್ವತ್ನ ಹೋಗೋದು, ಬೆಳಿಗ್ಗೆ ಹೋಗೋದು, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದು ಯಾರೋ ಹೇಳ್ತಾರೆ ಅಂತೇಳಿ ಮಾಡೋದು, ಅದನ್ನು ಮಾಡಿಕೊಡೋದು ಅಂತೇಳಿ ಎಸ್ ಪಿಗೆ ನಾವು ಈಗಾಗಲೇ ಅವ್ರು ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಇದರಿಂದ ಇವತ್ತು ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಟೆರರಿಸ್ಟ್ ಆ್ಯಕ್ಟಿವಿಟೀಸು ಕೂಡ ಭಾಳ ಆಗ್ತಾಯಿದೆ. ಇಲ್ಲಿ ಯಾರ್ಯಾರು ಏನಾದರೂ ಟೆರರಿಸ್ಟ್ ಗೊತ್ತಿಲ್ಲ. ಇಲ್ಲಿ ನಮಗೂ ಕೂಡ ಮುಸ್ಲಿಮ್ಗಳು ಭಾಳ ಜನ ಸ್ನೇಹಿತರಿದ್ದಾರೆ. ಯಾರ್ಯಾರು ಆದರೂ ಏನೋ ಟೆರರಿಸ್ಟ್ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದಿನ್ನು NIA ಇಂದ ಎನ್ಕ್ವೈರಿ ಮಾಡಿದ್ರೆ ನಿಜವಾದ ಶಕ್ತಿ ಬರ್ತದೆ. ಅದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, NIA ಇಂದ ಎನ್ಕ್ವೈರಿ ಮಾಡಲಿ, ಕೇಂದ್ರ ಸರ್ಕಾರದಿಂದ ತಗೊಂಡು NIA ಇಂದ ಎನ್ಕ್ವೈರಿ ಮಾಡಲಿ, ಯಾರು ತಪ್ಪಿದ್ರು ಶಿಕ್ಷೆ ಕೊಡಲಿ. ಸಂಚಲನ ರೂಪಿಸಲಾಗಿತ್ತ ಅಂತ ಹೇಳಿ, ಯಾಕಂದರೆ ಕೆಲವೊಂದು FIR ನೋಡಿದರೆ ಇಲ್ಲ ಹಿಂದೂಗಳನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಎಲ್ಲ ರೂಪಿಸಿದ್ರು ಅಂತ ಹೇಳಿ ಒಂದು FIRಗಳು ದಾಖಲಾಗಿದೆ. ಆಗಿದಾವ? ಹಾಂ, ಸಂಚಿರ್ಬೋದು. ನೀವು ಹೇಳೋ ಪ್ರಕಾರ ನೋಡಿದರೆ, ನೀವು ಮೊದಲೇ ಆಗಿದ್ದಾವೆ ಅಂದರೆ ಸಂಚಿರ್ಬೋದು. ನಾನಿನ್ನೂ ಯಾರ ಮನೆಗೂ ಹೋಗಿಲ್ಲ. ಹೋಗಿ ಬರ್ತೀನಿ ಅಂದರೆ ಇವತ್ತು ನಮ್ಮನ್ನು ಇಲ್ಲಿಗೆ ಸೀದಾ ಕರ್ಕೊಂಬಂದರು. ಸೊ ಬಹುಶಃ ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡಿ ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಮಾತಾಡ್ತೀನಿ. ನಾನು ಇಲ್ಲೂ ಕೂಡ ಮಾತಾಡ್ತೀವಿ. ಏನೇ ಇದ್ರೂ ಕೂಡ ನ್ಯಾಯವಾಗಿರುವಂಥದ್ದು ಪರಿಶೀಲನೆ ಮಾಡಿ ಅವರಿಗೆ ಯಾರು ತಪ್ಪಿತಸ್ಥರೋ ಅವ್ರು ಶಿಕ್ಷೆ ಒಳಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. SP ಅವರು ನೋಡಿ, ಸರ್ಕಾರದವರು ಅಧಿಕಾರಿ ಅವರು, ಸರ್ಕಾರ ಯಾರ್ದಿದೆ ಅವ್ರಿಗೂ ಆ ರೀತಿ ಹೇಳಕ್ಕೆ ಬರಲ್ಲ. ನಾನೆಲ್ಲ ಸೂಕ್ಷ್ಮವಾಗಿ ತಂದು ನ್ಯಾಯಸಮ್ಮತ ಮಾಡ್ತೀವಿ ಅಂತ ಹೇಳಿದ್ದಾರೆ SP ಅವರು. ಅದು ಯಾರ ಬೀರ್ ಕುಡಿದು ಹಾಕಿದ್ದಾರೆ. ಅದರಿಂದ ಅದನ್ನು ನಾವು ತಗೊಂಬಂದಿವಿ, ಸೀಜ್ ಮಾಡಿ, ನಾನೇ ಹೋಗಿ ಸೀಜ್ ಮಾಡಿದ್ದೀನಿ. ಅದು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೀರ್ ಬಾಟಲ್ ಇದ್ದರೆ ಇರ್ಬೋದು, ಗೊತ್ತಿಲ್ಲ ನನಗೆ. ಇರ್ಬೋದು, ಹೇಳಿದಲ್ಲ. NIA ಅಂದರೆ ಅದರ ಅರ್ಥ ಅಷ್ಟೇ ಅಲ್ಲ. ಈಗ NIA ಅಂದರೆ ಟೆರರಿಸ್ಟು ಯಾರೋ ಬಂದು ಹಚ್ಬೋದು, ಅದರಿಂದ ಬೇರೆ ಕಡೆನೇ ಆಗ್ತಾರಲ್ಲ, ಇಲ್ಲೇನಿರಲ್ಲ. ಎಲ್ಲಿಂದಲೋ ಬಂದಿರ್ತಾರೆ, ಎಲ್ಲೋ ಮನೆ ಒಪ್ಕೊಂಡಿರ್ತಾರೆ, ಅರ್ಧ ಮನೆಗೆ ಗೊತ್ತಾಗೋದಿಲ್ಲ. ಎಲ್ಲ ಮುಸ್ಲಿಮ್ಸ್ ಕೆಟ್ಟರಲ್ಲ, ಎಲ್ಲ ಮುಸ್ಲಿಮ್ಸ್ ಒಳ್ಳೆಯವರಲ್ಲ. ಇದು ಸ್ವಾಭಾವಿಕ. ಗೊತ್ತಿಲ್ಲ, ನಾನು ಮೆರವಣಿಗೆ ಬಂದಿಲ್ಲ, ಕೇಳಿಲ್ಲ, ನನಗೇನು ವಿಷಯ ಗೊತ್ತಿಲ್ಲ. ನಾನು ಮುಂಚೆನೇ ಇಲ್ಲಿ ಕರ್ಕೊಂಬಂದ್ಬಿಡೋದು, ಅದರಿಂದ ನನಗೇನು ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.